ಖಾಲಿ ಬಸ್ಸಲ್ಲಿ ಚಲೋ ಮತ್ತೆ ನಾನು ಇವಾಗ ಬಸ್ ಇಳಿದ್ಬಿಟ್ಟು ಪ್ಲಾನ್ ನಾವು 1:30 ಹೋಗ್ಬೇಕು ಯಾವ ಮೆಟ್ರೋ ಸ್ಟೇಷನ್ ಅಂತ ಕಂಡಿದ್ದೀರಿ ಗಾಯ್ಸ್ ನೋಡೋಣ. ನನ್ನ ಹತ್ರ ಏನಿದೆ ಗೊತ್ತಾ, ಇಲ್ಲಿ ನೋಡಿ, ಇದು ಮಾಡಿಸ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಆಯಿತಾ. ನೀವು ಮಾಡಿಸ್ಕೊಳ್ಳಿ. ನನ್ನ ಹತ್ರ ಇದು ಮಾಡಿ ತುಂಬ ದಿನ ಆಯಿತು, ಇವತ್ತು ಯೂಸಿಗೆ ಬರ್ತಾಯಿತ್ತು. ಸ್ಟೇಷನಿಗೆ ಬಂದಿದ್ದೀನಿ. 4 ಮಿನಿಟ್ಸ್. ನೋಡಿ ಗಾಯ್ಸ್, ಇನ್ನು 3 ನಿಮಿಷ ಇದೆ ಟೈಮ್ ಮೆಟ್ರೋ ಬರಲಿಕ್ಕೆ. ಏನು ಬೇಕು? ಟ್ರೈನ್ ಟಿಕೆಟ್ ಏನಪ್ಪ ಸ್ಟಾರ್ಟಿಂಗ್ ವೀಡಿಯೋ ಮಾಡಿದ್ರೆ ಬರ್ತೇನೆ ಇಲ್ಲ ಅಂದ್ಕೊಂಡ. ಅಯ್ಯೋ ಕತೆ ಯಾರು ಹೇಳ್ತೀರಾ. ಏನಾಯ್ತಂದರೆ ಆ್ಯಕ್ಚುಲಿ ಬಸ್ಸಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಸ್ ಟೈಮಿಂಗ್ಸ್ ವೇರಿಯೇಷನ್ ಆಗಿ ನಮ್ಮೂರಿಗೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ ಅಂತ ಬಸ್ ಸ್ಕಿಪ್ ಮಾಡಿಕೊಂಡು ಟ್ರೈನ್ ಕ್ಯಾಚ್ ಮಾಡೋಣ ಅಂತ ಟ್ರೈನಿಗೆ ಬಂದೆ. ಸೊ ಇನ್ನೇ ನನ್ನ ಲಕ್ ಚೆನ್ನಾಗಿತ್ತು, ಜನರಲಲ್ಲಿ ಸಬ್ಜೆಕ್ಟ್ ಚೆನ್ನಾಗಿ ಸೀಟ್ ಸಿಕ್ತು, ಇಲ್ಲೆಲ್ಲ ಅಡ್ಜಸ್ಟ್ ಮಾಡಿಕೊಂಡು. ಸೊ ಎಲ್ಲರಿಗೂ ಹಿಂಗೆ ಆಗೋದಿಲ್ಲ, ಕೆಲವು ಗಂಟೆ ನಿಂತ್ಕೊಳ್ಬೇಕಾಗುತ್ತೆ. ಬಟ್ ನನಗೆ ಓಕೆ, ನನಗೆ ಇಲ್ಲಿ ಪಕ್ಕದಲ್ಲಿರೋವೆಲ್ಲ ಹೆಲ್ಪ್ ಮಾಡಿ ರೀಚ್ ಆಗ್ತಾ ಹೋಗ್ತಾ ಇದ್ದೀನಿ. ಇದೇ ಬೇಡ, ನಾ ಈಗ ಬಿಟ್ಟು ಹೋಗ್ತಾನೆ, ಹೋಗು ಬೇಕು ಸೀದಾ ಅಲ್ಲಿಗೆ ಬರ್ತೇನೆ, ಮತ್ತೆ ಹಂಗಿತ ಬರಾಕೈತೆ ಅಂತ ಅನ್ನೆ. ಟೈಮಿನ ಭಾಳ ಆಗತ್ತಲ್ಲ, ಬರ್ತೇನೆ ಅಂತ ಅಂತ. ಈಗ ಹೋಗ್ಬಿಡ್ತಿದ್ದ, ಈಗ ಅಲ್ಲಿ ಓದೋಗಿದ್ದ. ಊಟ ಮಾಡೋದೈತೆ ಬೇಡ ಅನ್ನಕ್ಕಾಗಲ್ಲ, ಅದಕ್ಕೆ ಊಟ ಮಾಡ್ಕೊಬಂದೆ ಸ್ವಲ್ಪ. ಅಲ್ಲಿ ಮತ್ತೆ ಊಟ ಮಾಡೋದು ನನ್ನ ಕೈ ಊಟ ಆಗಲ್ಲ, ನಂಗೆ ಒಂಥರ ಚಿಕನ್ ಮಾಡಿದ್ರು ಒಂದು ಕೊಡೋದು ನಾವು ತಿಂದಿದ್ದು. ಫೋನ್ ಮಾಡ್ಯಾಳ ಅಮ್ಮ, ಬರಲ್ಲ ಅಂತ ಬಂದೆ ಅಂತ ಹೇಳಿದ್ನ.
ಎಂತ ಗೊತ್ತಾ ಈ ನಾನು ಎಲ್ಲಿಗೆ ಏನು ಅಂತ ಹೇಳಿಲ್ಲ ಅಲ್ವಾ. ಸೊ ನಾನು ನಮ್ಮೂರಿಗೆ ಬಂದಿದ್ದೆ. ಸೊ ನಮ್ಮೂರಿಗೆ ಬಂದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಕೆಲಸದ ಮೇಲೆ ಔಟ್ ಸೈಡ್ ಹೋಗ್ತಿದ್ದೀವಿ. ನಾನು ನಮ್ಮಪ್ಪ ನಮ್ಮ ಅಂಕಲು ಬರ್ತಾರೆ. ಬನ್ನಿ ಹೋಗೋಣ. ಚಲೋ. ಅಲ್ಲಿ ನಮ್ಮ ಅಪ್ಪಾಜಿ ಅವ್ರು ಬರ್ತಿದ್ದಾರೆ. ಚಾವಿ ಹಾಕಿಲ್ವಾ? ಚಾವಿ ಹಾಕಿಲ್ಲಂತೆ. ಗೊತ್ತಿಲ್ಲ. ಮುಂದೆನಾ? ಅಲ್ಲಿ ಚಿಕ್ಕಪ್ಪ ಬಂದ್ಮೇಲೆ ಹಿಂದೆ ಹೋಗ್ತಿಂತ. ಓಪನ್ ಆಗ್ತಿಲ್ಲ ನಮ್ಮಮ್ಮರಿ. ಓಕೆ ಚಲೋ. ಚಿಕ್ಕಪ್ಪ ಮನಿ 2 ಜನ ಇಲ್ಲೇ ಬಂದ್ಬಿಟ್ರಲ್ಲ. ಮಮ್ಮಿ ಇಲ್ಲಿ ಬಂದೆ, ಇಲ್ಲಿ ಬಂದೆ. ಅದೇ ಕೃಷ್ಣಪ್ಪ ಒಬ್ಬನ ಊಟ ನೆರಳು